ಅಂತರಪಟ ಅಂತರಪಟ. ಸದ್ಯ ನೀವು ಮಲ್ಗಿಲ್ವಲ್ಲ, ನೀವು ಮಲ್ಗಿದ್ರು ನಿಮ್ಮನ್ನ ಎಪ್ಸಿ ವಿಷಯ ಹೇಳ್ತಿದ್ದೆ. ಏನ್ ವಿಷಯ? ರಾಜ್, ಅಮ್ಮನ ಆಪರೇಷನ್ಗೆ ದುಡ್ಡು ಅರೇಂಜ್ ಆಯ್ತು. ಅಷ್ಟು ದುಡ್ಡು ಹೇಗೆ ಅರೇಂಜ್ ಆಯ್ತು ಅಂತ ಕೇಳ್ಬೋದಾ? ಹೇಗೋ ಅರೇಂಜ್ ಮಾಡಿದೆ ರಾಜ್, ಇವಾಗ ಅದು ಮುಖ್ಯ ಅಲ್ಲ. ಕಡೆಗೂ ಅಮ್ಮನ ಆಪರೇಷನ್ ಆಗ್ತಿದ್ಯಲ್ಲ, ಅದೇ ಮುಖ್ಯ. ನಾಳೆ ಆಪರೇಷನ್ ಆಗೋದ್ರೆ ಅಮ್ಮ ಹುಷಾರಾಗ್ತಾಳೆ, ಇನ್ ಯಾವ ಟೆನ್ಷನು ಇರಲ್ಲ. ಇವ್ರಿಗೆ ಅಷ್ಟು ದುಡ್ಡು ಹೇಗೆ ಸಿಕ್ತು? ಅದು ಇಷ್ಟು ಕಡಿಮೆ ಟೈಮಲ್ಲಿ. ಆಗಲೇ ಯಾರೋ ಫೋನ್ ಮಾಡಿದ್ರು, ಈಗ ನೋಡಿದ್ರೆ ದುಡ್ಡು ಅರೇಂಜ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹೇಗೆ ಅನ್ನೋದನ್ನ ಹೇಳ್ತಾನೆ ಇಲ್ಲ. ಮತ್ತೆ ಸಾಲ ತಗೊಂಡ್ರ? ಆಲ್ರೆಡಿ ಸಾಲದಲ್ಲಿರುವಾಗ ಮತ್ತಾರು ಸಾಲ ಕೊಡ್ತಾರೆ? ಏನಾದರೂ ಇರಲಿ, ನಾನು ಅದನ್ನು ಹೇಗೆ ಯಾರು ಕೊಟ್ಟರು ಅಂತ ಮತ್ತೆ ಮತ್ತೆ ಕೇಳ್ತಿದ್ರೆ ಸರಿ ಇರಲ್ಲ. ಆಂಟಿಗೆ ಆಪರೇಷನ್ ಆಗುತ್ತಲ್ಲ, ಅಷ್ಟು ಸಾಕು. ಏನ್ ಯೋಚನೆ ಮಾಡ್ತಿದ್ದೀರಾ? ಮಲ್ಗಲ್ವಾ ನೀವು? ಹೋಗಿ ಮಲ್ಕೊಳ್ಳಿ, ಬೆಳಗ್ಗೆ ಬೇಗ ಎದ್ದೇಳ್ಬೇಕಾಗುತ್ತೆ. ಗುಡ್ ನೈಟ್. ನೀವು ಹೋಗಿ ಮಲ್ಕೊಳ್ಳಿ, ನಾನು ಇಲ್ಲೇ ಕೂತಿರ್ತೀನಿ. ಇದ್ಯಾರ್ದು ಊಟ? ಅಮ್ಮಂಗೆ ಹುಷಾರಿಲ್ವಲ್ಲ ಅಂತ ಸಂಕಟ ಆಗ್ತಿದೆ ಅಂತ ಅನ್ಕೊಂಡಿದ್ದೆ. ದುಡ್ಡು ಅರೇಂಜ್ ಆದ್ಮೇಲೂ ಆ ಸಂಕಟ ನಿಲ್ಲೇ ಇಲ್ಲ. ಈಗ ಗೊತ್ತಾಯ್ತು ಅದು ಹಸುವು ಅಂತ. ಹಸುವಾದ್ರೂ ಊಟ ಮಾಡೋದಕ್ಕೆ ಗೊತ್ತಾಗದೆ ಇರೋಷ್ಟು ತಲೆ ಕೆಟ್ಟೋಗಿತ್ತು ನನಗೆ. ಆದ್ರೆ ನೀವು ನನಗೋಸ್ಕರ ಊಟ ತಂದಿಟ್ಟಿದ್ದೀರಾ. ಯೂಶಲಿ ಅಮ್ಮಂದಿರು ಮಾತ್ರ ತನ್ನ ಮಕ್ಳ ಹಸುವನ್ನ ಕಂಡಿಡಿತಾರೆ. ಮಕ್ಳು ಕೇಳ್ದೆ ಇದ್ರು ಅವರಿಗೋಸ್ಕರ ಊಟ ಹಾಕೊಡ್ತಾರೆ. ಆದ್ರೆ ನೀವು ನಮ್ಮ ಅಮ್ಮನ ತರಾನೇ ಮಾಡಿದ್ರಿ ಇವತ್ತು. ರಾಜ್, ನೀವು ಊಟ ಮಾಡಿದ್ರಿ ಅಲ್ವಾ? ಈ ಆಪರೇಷನ್ ಆಗಿ ಆಂಟಿ ಡಿಸ್ಚಾರ್ಜ್ ಆಗ್ತಿದ್ದಾಗೆ ಆರಾಧನವರಿಂದ ನಾನು ದೂರ ಹೋಗ್ಬಿಡ್ಬೇಕು. ಅವ್ರು ನನ್ನ ಎಷ್ಟೇ ಹಚ್ಕೊಂಡಿದ್ರು ಧರ್ಮೇಂದ್ರ ಪ್ರಧಾನ್ ಮಗ ಸುಶಾಂತ್ ಪ್ರಧಾನ್ಗೆ ಅವ್ರ ಮನಸ್ಸಲ್ಲಿ ಯಾವತ್ತೂ ಜಾಗ ಇಲ್ಲ. ಇದು ಗೊತ್ತಿದ್ದು ನಾನು ಅವ್ರ ಕಣ್ಮುಂದೆನೇ ಇರೋದು ತಪ್ಪಾಗುತ್ತೆ. ಬ್ಯಾಂಕ್ನಲ್ಲಿ ದರೋಡೆ, ಕೋಟಿ ಕೋಟಿ ಹಣ ಕಳುವು. ಸರಿಯಾಗಿ ಕದ್ಬಿಟ್ಟವನು ಯಾವನ. ಅಪ್ಪ, ನಂಗೆ ಹೊಟ್ಟೆ ತುಂಬಾ ಹಸಿತಾ ಇದೆ, ಏನಾದ್ರು ತಿಂಡಿ ಮಾಡ್ಕೊಡು ಹೋಗು. ತಿಂಡಿ ಏನ್ ಮಾಡ್ಕೊಡ್ಬೋದು ಮಗಳೇ, ಅದ್ಯಾವ ದೊಡ್ಡ ವಿಷಯ. ಆದ್ರೆ ನಮ್ಮ ಅಡಿಗೆ ಮನೇಲಿ ಒಂದಿದ್ರೆ ಒಂದಿರಲ್ವಲ್ಲಮ್ಮ, ಹೆಂಗ್ ಮಾಡಕ್ಕಾಗ್ತದೆ? ಮತ್ ಇವಾಗ ಏನ್ ಮಾಡೋದು? ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಅಜ್ಜಿ, ಒಂದ್ ಗುಡ್ ನ್ಯೂಸ್. ಏನಪ್ಪ ಅದು? ಇರೋ ಒಂದ್ ನಿಮಿಷ. ಶಂಕರಣ್ಣ, ಓ ಲಕ್ಷ್ಮಕ್ಕ, ಮರಕ ಬನ್ನಿ ಇಲ್ಲಿ. ಓಹೋ, ಏನೋ ಒಟಾರದಲ್ಲಿ ಸಾರ್ತಾ ಇದಾರೆ. ನಡಿ, ಏನು ಅಂತ ನೋಡೋಣ. ಏನಪ್ಪ ಇಷ್ಟೊಂದು ಖುಷಿ ಆಗಿದ್ಯಾ? ಏನ್ ವಿಷಯ? ರೇವತಿ ಆಂಟಿಗೆ ಬೆಳಗಿನ ಜಾವನೆ ಆಪರೇಷನ್ ಆಯ್ತಂತೆ, ವಾರ್ಡಿಗೆ ಶಿಫ್ಟ್ ಮಾಡಿದಾರಂತೆ, ಈಗ ಫುಲ್ ಆರಾಮಿದಾರಂತೆ. ಅಂತೂ ನಮ್ಮ ಆರಾಧನಾ ರೇವತಿ ಅಕ್ಕಂಗ ಆಪರೇಷನ್ ಮಾಡ್ಸೇ ಬಿಟ್ಲು. ಮತ್ತೆ ನಮ್ಮ ಆರಾಧನಾ ಅಂದ್ರೆ ಸುಮ್ನೆನಾ? ನಾವ್ ಯಾರಾದ್ರೂ ಆಗಿದ್ರೆ ಸಾಧ್ಯನೇ ಇಲ್ಲ ಅಂತ ಕೈ ಚೆಲ್ ಕೂತಿದ್ವಿ. ಆದ್ರೆ ನಮ್ಮ ಆರಾಧನಾ ಹಣ ಹೊಂದಿಸಿ ಆಪರೇಷನ್ ಮಾಡ್ಸೇ ಬಿಟ್ಲು. ಅಪ್ಪ, ಅವಳ ಹತ್ರ ನಯಾ ಪೈಸ ಕಾಸಿರ್ಲಿಲ್ಲ, ಟೈಮು ಇರ್ಲಿಲ್ಲ. ರಾತ್ರಿ ಅಷ್ಟೊಂದು ದುಡ್ಡು ಅದು ಹೇಗೆ ಅರೇಂಜ್ ಮಾಡಿದ್ಲು ಅವಳು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಮಗಳೇ. ಅವಳು ಕೆಲಸ ಮಾಡೋ ಕಂಪ್ನಿ ಅಂತೂ ಇವಳು ಮೂಸ್ ನೋಡಲ್ಲ, ಕಾಸೆಲ್ಲಿಂದ ಬಂತು ಅಂತ ಗೊತ್ತಾಗ್ತಾ ಇಲ್ವಲ್ಲ.
ಏನೋ ಬಿಡಪ್ಪ, ದುಡ್ಡಿಗೋಸ್ಕರ ಜನ ಏನ್ ಬೇಕಿದ್ರೂ ಮಾಡ್ಬೋದು. ಕಷ್ಟಪಟ್ಟೆ ದುಡಿಬೇಕಂತ ಏನಿಲ್ವಲ್ಲ, ಹೇಗಾದ್ರೂ ದುಡಿಬೋದು. ಮುಚ್ಚೆ ಬಾಯಿ. ಏ ಮುದ್ಕೆ, ನೀನೇ ನನ್ನ ಮಗಳಿಗೆ ಬಾಯಿ ಮುಚ್ಚು ಅಂತೀಯ? ಅಂತೀನೋ, ಸ್ವಂತ ಅಕ್ಕಂಗೆ ಈ ತರ ಮಾತಾಡಿದ್ರೆ ಬಾಯಿ ಮುಚ್ಚು ಅನ್ನಲ್ಲ, ಬಾಯಿಗೆ ಬರೆ ಹಾಕ್ತೀನಿ. ನೋಡಮ್ಮ ಸಿರಿ, ನಿನ್ ಕೈಲಿ ಆದ್ರೆ ನಿಮ್ಮ ಅಕ್ಕನ ತರ 4 ಜನಕ್ಕೆ ಒಳ್ಳೇದ್ ಮಾಡಿ ಬದುಕೋ, ಇಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡು. ಈ ತರ ಎಲ್ಲ ಹೊಟ್ಟೆ ಕಿಚ್ಚಿನ ಮಾತಾಡ್ಬೇಡ. ನಾನೇನ್ ತಪ್ಪು ಹೇಳ್ದೆ ಅಂತ ನೀವೆಲ್ರು ನನಗೆ ಹೀಗ್ ಬೈತಿದ್ದೀರಾ? 50 ಲಕ್ಷ ಸಾಲ ಇದೆ, ಕೈಯಲ್ಲಿ ಕೆಲ್ಸಾನೂ ಇಲ್ಲ. ಆದ್ರೂ 5 ಲಕ್ಷನ ಎಲ್ಲಿಂದ ತಂದ್ಲು ಅಂತ ಕೇಳಿದ್ನಪ್ಪ. ಅಮ್ಮ ಹೇಗಿದ್ಯಮ್ಮ? ಪರವಾಗಿಲ್ಲ ಆರಾಧನಾ. ಅಮ್ಮ ಆಪರೇಷನ್ ಆಗೋಯ್ತು, ನೀನು ಹುಷಾರಾಗ್ಬಿಟ್ಟೆ. ನಿಂಗೆ ಇನ್ನೇನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಇನ್ನೇನು ಚಿಂತೆ ಇಲ್ಲ ಅಮ್ಮ. ಮಗಳೇ, ನೀ ನನಗೆ ತಾಯಿ ಆಗ್ಬಿಟ್ಟೆ, ನನಗೆ ಮರು ಜನ್ಮ ಕೊಟ್ಬಿಟ್ಟೆ. ಈ ನಿನ್ ಋಣನ. ಅಮ್ಮ ಪ್ಲೀಸ್, ಋಣ ಅನ್ನೋ ಮಾತೆಲ್ಲ ಆಡ್ಬೇಡ. ಚರ್ಮ ಸುಲ್ದು ಚಪ್ಪಲಿ ಮಾಡಿ ಹೆತ್ತ ತಾಯಿ ಕಾಲಿಗೆ ಹಾಕಿದ್ರು ಋಣ ತೀರಲ್ವಂತೆ. ಅಷ್ಟು ದೊಡ್ಡದಮ್ಮ ಹೆತ್ತ ತಾಯಿ ಋಣ. ಅದ್ರ ಮುಂದೆ ನಾನು ಮಾಡಿದ್ದೇನ್ ಮಹಾ? ನೋಡು, ನಿನಗೀಗಷ್ಟೇ ಆಪರೇಷನ್ ಆಗಿದೆ, ನೀನ್ ಹೀಗೆಲ್ಲ ಎಮೋಷನಲ್ ಆಗ್ಬಾರ್ದಮ್ಮ. ಆಂಟಿ ಈಗ ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಇಂಥ ಒಬ್ಳು ಮಗಳಿದ್ರೆ ಯಾವ ತಾಯಿನಾದ್ರೂ ಚೆನ್ನಾಗೇ ಇರ್ತಾಳಲ್ವಾ? ನನ್ನ ಜೊತೆ ಹಾಸ್ಪಿಟ್ಲಿಗೆ ನನ್ನ ಗಂಡ ಅನ್ನಿಸ್ಕೊಂಡವನ್ ಬರಲಿಲ್ಲ, ಮತ್ತೊಬ್ಳು ಮಗಳು ಬರಲಿಲ್ಲ. ಹೇಗಿದೀಯಾ ಏನು ಎತ್ತ ಅಂತ ಫೋನು ಮಾಡಲಿಲ್ಲ. ಆದ್ರೆ ನೀನು ಅದ್ಯಾವ ತಾಯಿ ಹೆತ್ತು ಮಗನೋ ಏನೋ, ಇಲ್ಲಿ ಬಂದು ನನಗೋಸ್ಕರ ಓಡಾಡಿ ಎಲ್ಲ ಕೆಲಸ ಮಾಡ್ತಿದೀಯ. ಇವಾಗ ನನ್ನ ಮಗಳ ಜೊತೆ ನಿಂತಿದೀಯ. ಈ ಸಹಕಾರಕ್ಕೆ ನಾನು ಹೇಗೆ ಕೃತಜ್ಞತೆ ಹೇಳೋ ನನಗೆ ತಿಳಿತಾ ಇಲ್ಲ. ಎಲ್ಲ ಮುಗೀತು ಆಂಟಿ. ಇನ್ಯಾವತ್ತೂ ನಿಮ್ಮ ಮಗಳ ಜೊತೆ ನಾನು ಇರೋಕ್ಕಾಗಲ್ಲ, ದೂರ ಹೋಗ್ತಾ ಇದ್ದೀನಿ. ಆಂಟಿ, ನಾನೇನು ದೊಡ್ಡ ಸಹಾಯ ಮಾಡಿದ್ದೀನಿ? ನೀವು ಹುಷಾರಾದ್ರಲ್ಲ, ಅದೇ ದೊಡ್ಡದು. ನೀವು ರೆಸ್ಟ್ ಮಾಡಿ. ಹೌದಮ್ಮ, ನೀನ್ ಇನ್ ಮುಂದೆ ಕೇರ್ಫುಲ್ ಆಗಿರ್ಬೇಕು. ಭಾರ ಎತ್ತಬಾರ್ದು, ಜಾಸ್ತಿ ಕೆಲಸ ಮಾಡಬಾರ್ದು, ಡೈಲಿ ಎಕ್ಸಸೈಸು ಮಾತ್ರೆ ಎಲ್ಲ ತಪ್ಪಿಸ್ಬಾರ್ದು. ಅಮ್ಮ, ಗಂಟ್ಲು ಒಣಗ್ತಿದ್ಯಾ? ಅನಸ್ತೇಶಿಯಾ ಕೊಟ್ಟಿರ್ತಾರಲ್ಲ, ಅದಕ್ಕೆ ಗಂಟ್ಲು ಒಣಗುತ್ತಂತೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಜ್ಯೂಸ್ ಕೊಡೋದಕ್ಕೆ ಹೇಳಿದ್ದಾರೆ, ಮಾಡ್ಕೊಡ್ತೀನಿ. ಆರಾಧನಾ, ಆಪರೇಷನ್ಗೆ ತುಂಬಾ ದುಡ್ಡು ಖರ್ಚಾಯ್ತಲ್ಲ. ನಿಮ್ಗೆ ಆ ಮದುವೆ ಮುರಿದಿದ್ರಿಂದ ದುಡ್ಡು ಬಂದಿರಲ್ಲ. ಮತ್ತೆ ಹೇಗೆ ಇಷ್ಟೊಂದು ಹಣ ಹೊಂದಿಸ್ತೆ? ಅಮ್ಮ, ಡಾಕ್ಟ್ರು ಬರ್ಕೊಟ್ಟಿರೋ ಮೆಡಿಸನ್ ತಂದಿಲ್ಲ ನೋಡು, ನನಗೆ ಮರ್ತೆ ಹೋಗಿತ್ತು. 5 ನಿಮಿಷ ಬರ್ತೀನಿ. ಮುನಿಯಮ್ಮ ಏನೋ ಮುಚ್ಚಿಡ್ತಿದ್ದಾರೆ. ದುಡ್ಡು ಎಲ್ಲಿಂದ ತಂದ್ರಿ ಅಂತ ಕೇಳಿದ್ರೆ ಹೇಳ್ತಿಲ್ಲ. ನಿನ್ನೆ ನಾನು ಕೇಳಿದಾಗೂ ಹೇಳಲಿಲ್ಲ. ಬಹುಶಃ ನಾನು ಅವ್ರಿಗೆ ದೂರ ಆಗೋಗಿದ್ದೀನಿ ಅನ್ಸುತ್ತೆ, ಅದಕ್ಕೆ ನನ್ನ ಹತ್ರ ಹೇಳ್ತಿಲ್ಲ. ಏನತ್ತೆ ಘಮ ಘಮ ಅಂತ ಇದೆ? ಹ್ಞೂ ಅಮ್ಮ, ದಿಶಾ ಬರ್ತಿದ್ದಾಳಲ್ಲ, ಅದಕ್ಕೆ ಅವಳಿಗೆ ಇಷ್ಟ ಆಗಿದ್ದು ಎಲ್ಲ ಅಡುಗೆನೂ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ಅಕ್ಕ,
ದಿಶಂಗೆ ಸ್ವೀಟ್ ಅಂದ್ರೆ ಆಗಲ್ಲ, ಆದ್ರೆ ನೀನ್ ಮಾಡ್ತೀಯಲ್ಲ ಕೇಸರಿ ಹಾಕಿರೋ ಪಾಯಸ, ಅದಂದ್ರೆ ಅವಳ ಫೇವ್ರೆಟ್. ಅದೊಂದ್ ನೀನ್ ಮಾಡ್ತೀಯಾ? ಕಾಂಚನ, ನಿನ್ ಅಡಿಗೆ ಎಲ್ಲ ಮುಗಿದ್ಮೇಲೆ ಪಾಯಸ ಮಾಡ್ಬೇಕು ಅಂತಾನೆ ನಾನ್ ಬೆಳಗ್ಗೆನೆ ರವೆನ ಹುರಿದಿಟ್ಕೊಂಡಿದೀನಿ ಕಣೆ. ಥ್ಯಾಂಕ್ಸ್ ಅಕ್ಕ. ಸೊಸೆ ಅಂದ್ರೆ ನಿನ್ಗೆ ಪಂಚ ಪ್ರಾಣ. ಮುಂದೆ ನೋಡ್ ಹಿಂಗೆ ನೋಡ್ಕೋತೀಯ ತಾನೆ? ದಿಶಾ ಹುಟ್ದಾಗಿಂದ ಅವಳ ಮೇಲಿರೋ ಪ್ರೀತಿ ಇದು ಕಣೆ. ಇದ್ ಯಾವತ್ತೂ ಹೀಗೆ ಇರುತ್ತೆ ಕಾಂಚನ. ಅಕ್ಕ, ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದೀನಿ, ಚೆನ್ನಾಗಿದೆಯಾ ಅಂತ ನೋಡ್ ಹೇಳ್ಬೇಕು. ಕಾಂಚನ, ನೀನ್ ಮಾಡಿದ್ಮೇಲೆ ಅದ್ ಚೆನ್ನಾಗೇ ಇರುತ್ತೆ. ಮಗಳು ಬರ್ತಿದ್ದಾಳೆ ಅಂತ ಅತ್ತೆ ಫುಲ್ ಜೋಶಲ್ಲಿದ್ದಾರೆ. ಅಮ್ಮ, ಸುಶಾಂತ್ ಬರ್ತಿದ್ದಾನೆ ಅಂತ ಆಗಿದ್ದಿದ್ರೆ ನೀನ್ ಅವ್ನ ಫೇವ್ರೆಟ್ ಡಿಶಸ್ ಎಲ್ಲ ಮಾಡಿಟ್ಬಿಡ್ತಾ ಇದ್ದೆ ಅಲ್ಲ? ಅಮ್ಮು, ಮಕ್ಳು ಮನೆಗ್ ಬರ್ತಾರೆ ಅಂದ್ರೆ ಅಮ್ಮಂದಿರಿಗೆ ಅದೇ ದೊಡ್ಡ ಸಂಭ್ರಮ. ನನಗಂತೂ ಸದ್ಯಕ್ಕೆ ಆ ಯೋಗ ಇಲ್ಲ. ಕಾಂಚನ, ನೀನಾದ್ರೂ ಸಂಭ್ರಮ ಪಡೆ. ಪಾಪ ಅಮ್ಮ, ಸುಶಾಂತ್ ಹೆಸರು ತೆಗೆದ್ರೆ ಕಣ್ಣಲ್ಲಿ ಗಂಗೆ, ತುಂಗೆ, ಕಾವೇರಿ ಎಲ್ಲರೂ ಬಂದ್ಬಿಡ್ತಾರೆ. ಕಾಂಚನ, ದಿಶಾ ಏರ್ಪೋರ್ಟ್ ಇಂದ ಹೊರಟ್ಲಮ್ಮ? ಹೊರಟಿರ್ಬೋದು ಅಕ್ಕ. ಅವಳಿಗೆ ಫೋನ್ ಮಾಡು ಅಂತ ಹೇಳಿದೀನಿ, ಇಷ್ಟೊತ್ತಾದ್ರೂ ಫೋನೇ ಮಾಡಿಲ್ಲ. ಇರು, ನಾನೇ ಫೋನ್ ಮಾಡ್ತೀನಿ. ಹಲೋ ದಿಶಾ, ಎಲ್ಲಿದೆಯೇ? ಹೊರಟಿಯಾ ಏರ್ಪೋರ್ಟ್ ಇಂದ? ಏನು, ಆಲ್ರೆಡಿ ಮನೆ ಮುಂದೆ ಇದೆಯಾ? ಇರು, ಬಂದೆ. ಅಕ್ಕ, ಅವಳು ಆಲ್ರೆಡಿ ಬಂದಿದ್ದಾಳೆ. ನಡಿ 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 ಅಮ್ಮ. ಮುರುಗೇಶ, ಹೊರಟಿದಾರೋ ಇಲ್ವೋ ಅಂತ ಮೊದ್ಲು ಫೋನ್ ಮಾಡಿ ಆದ್ರೂ ನೋಡೋ. ಹ್ಞೂ ಅಜ್ಜಿ, ಆಗ್ಲೇನೆ ಹೊರಟಿದಾರಂತೆ. ಹೊರಟಿದಾರಂತ? ಹೋಗಮ್ಮ, ಆರ್ತಿ ತಗೊಂಬ ಹೋಗು. ಸರಿ. ಅಲ್ಲ ಮಗಳೇ, ಆರಾಧನ ಹತ್ರ ₹1 ಬಿಡುಗಾಸಿಲ್ಲ. ನಿನ್ನೆ ಮನೆ ಹತ್ರ ಸಾಲ್ಗಾರ ಬಂದ ಗೊಳೋ ಅಂತ ಅಳ್ತಾ ಇದ್ಲು. ಈ ವಟಾರದವರೆಲ್ಲ ಚಿಲ್ಲರೆಕ ಸೇರಿಸಿ ಕೊಡೋಕೆ ಹೊರಟಿದ್ರು. ಹಂಗಿರುವಾಗ ಇದ್ದಕ್ಕಿದ್ದಂಗೆ 5 ಲಕ್ಷ ಎಲ್ಲಿಂದ ಬಂತು? ಯೋಚನೆ ಮಾಡಿ 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 ತಲೆ ಕೆಟ್ಟೋಗಿದೆ ಮಗಳೇ. ನಂಗೂ ಗೊತ್ತಿಲ್ಲ ಅಪ್ಪ. ಇವಾಗ ಅವಳು ಬರ್ತಾಳಲ್ಲ, ಅವಳನ್ನೇ ಕೇಳೋಣ. ಅಜ್ಜಿ, ಎಲ್ರು ಬಂದ್ರಲ್ಲ? ರೇತಿ, ಹೇಗಿದ್ದೀಮ್ಮ? ಚೆನ್ನಾಗಿದ್ದೀನಿ ಅಜ್ಜಿ.